ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ತುಂಬ ಇಷ್ಟ ಆಗಿರೋ ಬಿಸಿ ಬಿಸಿ ಬಿರಿಯಾನಿಯನ್ನು ಅಂದರೆ ದಮ್ ಬಿರಿಯಾನಿ, ಅದರಲ್ಲೂ ಸ್ಪೆಷಲ್ ಆಗಿರೋ ದಮ್ ಬಿರಿಯಾನಿಯನ್ನು ನಾವು ಇವತ್ತು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಫಸ್ಟ್ ದಮ್ ಬಿರಿಯಾನಿಗೆ ಬೇಕಾಗುವಂಥ ಚಿಕನ್, ರೈಸ್, ಹಾಗೆ ಟೊಮೆಟೊ, ಈರುಳ್ಳಿ ಹಾಗೆ ಮಸಾಲವನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ಫಸ್ಟ್ ಕೊತ್ತಂಬರಿ ಸೊಪ್ಪು, ಪುದೀನ ಎಲೆ, 2-3 ಮೆಣಸು ಹಾಗೂ ಸ್ವಲ್ಪ ಕಾಳುಮೆಣಸು, ಬೆಳ್ಳುಳ್ಳಿ ಎಸಳು ಹಾಗೆ ಶುಂಠಿಯನ್ನು ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಹೇಗಿರಬೇಕಂದ್ರೆ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನುಣ್ಣಗೆ ಇರಬೇಕು. ಈ ಥರ ನುಣ್ಣಗಿದ್ರೆ ಬಿರಿಯಾನಿ ತುಂಬ ಟೇಸ್ಟ್ ಆಗುತ್ತೆ. ನಂತರ ಒಂದು ಪ್ಯಾನ್ನಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಗರಂ ಮಸಾಲ ಐಟಮ್ ಅಂದರೆ ಚಕ್ಕೆ, ಲವಂಗ, ಈ ಥರ ಗರಂ ಮಸಾಲ ಐಟಮನ್ನು ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ನಾವಿಲ್ಲಿ 2-3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು 4-5 ಕೂಡ ಬಳಸ್ಬೋದು. ಈ ಈರುಳ್ಳಿ ಏನಿದೆಯಲ್ಲ, ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಇದರ ಹಸಿ ಕಲರ್ ಏನಿದೆಯಲ್ಲ ಅದು ಯೆಲ್ಲೋ ಕಲರ್ ಆಗಿ ಬದಲಾಗಬೇಕು. ಆವಾಗ ಬಿರಿಯಾನಿ ಕೂಡ ತುಂಬ ಟೇಸ್ಟಾಗಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಈ ಆನಿಯನ್ ಯಾವ ಕಲರ್ಗೆ ಬಂದಿದೆ ಅಂತ. ಇದಾದ ತಕ್ಷಣ ಇದಕ್ಕೆ ನಾವು 2-3 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ನೀವು 4-5 ಕೂಡ ಹಾಕ್ಬೋದು. ನಾವಿಲ್ಲಿ 3 ಟೊಮೆಟೊವನ್ನು ಹಾಕ್ಕೊಂಡಿದ್ದೀವಿ. ಈ ಟೊಮೆಟೊ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈ ಟೊಮೆಟೊ ಈರುಳ್ಳಿ ಜೊತೆ ಕರಗಿದ್ರೆ ಏನು ಚಿಕನ್ ಬಿರಿಯಾನಿ ಇದೆಯಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ. ಈ ಟೊಮೆಟೊ ಕರಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ಇದ್ರ ಹಸಿ ಘಮ ಹೋಗಿ ಇದು ಕರಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕಬೇಕು. ನಾವಿಲ್ಲಿ 1 kg ಚಿಕನನ್ನು ತಗೊಂಡಿದ್ದೀವಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು 1-2 kg ಚಿಕನ್ ಕೂಡ ತಗೊಳ್ಬೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಟೊಮೆಟೊ ಈರುಳ್ಳಿ ಯೂಸ್ ಮಾಡಿದರೆ ಆಯ್ತು ಅಷ್ಟೇ. ಈ ಥರ ಚಿಕನ್ ಏನಿದೆಯಲ್ಲ ಅದು ಟೊಮೆಟೊ ಈರುಳ್ಳಿ ಜೊತೆ ಹೊಂದ್ಕೊಳ್ಬೇಕು. ಈ ಥರ ಚಿಕನ್ ಸಾಫ್ಟಾಗಿ ಬೆಂದ ತಕ್ಷಣ ಇದನ್ನು ಸ್ವಲ್ಪ ಮುಚ್ಚಬೇಕು 1-3 hours. ನೋಡ್ತಾ ಇದ್ದೀರಲ್ಲ ಚಿಕನ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ಹೀಗೆ ಚಿಕನ್ ಸ್ವಲ್ಪ ಸಾಫ್ಟ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಬಳಸಬೇಕು, 1-2 ಟೇಬಲ್ ಸ್ಪೂನ್. ನಂತರ ಚಿಕನ್ಗೆ ತುಂಬ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಆಗಬೇಕಂದ್ರೆ ಎವರೆಸ್ಟ್ ಮಸಾಲ, ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಎವರೆಸ್ಟ್ ಮಸಾಲ. ಈ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇದು ಬಿರಿಯಾನಿಗೆ ತುಂಬ ಟೇಸ್ಟ್ ಕೂಡ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಲುಕ್ ಕೊಡ್ತಾ ಇದೆ ಅಂತ. ಆ ಮಸಾಲವನ್ನು ಹಾಕಿದ ನಂತರ 1 ಕಪ್ ಮೊಸರನ್ನು ಹಾಕಬೇಕು. ಹಾಗೆ ನಾವು ರೆಡಿ ಮಾಡಿಟ್ಕೊಂಡಿರೋ ನುಣ್ಣಗೆ ರುಬ್ಬಿರೋ ಮಸಾಲ ಕೂಡ ಹಾಕಬೇಕು. ನಂತರ 3 ಗ್ಲಾಸ್ ನೀರನ್ನು ಕೂಡ ಹಾಕಬೇಕು. ಈ ಮೊಸರು ಹಾಕೋದ್ರಿಂದ ಬಿರಿಯಾನಿ ಚೆನ್ನಾಗಿ ಉದುರುತ್ತೆ. ಅಂದರೆ ಉದ್ದುದ್ರಾಗಿರುತ್ತೆ. ಅಕ್ಕಿ ಇರ್ತೆಯಲ್ಲ ಅದು ಉದ್ದುದ್ರಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ 2 ಟೇಬಲ್ ಸ್ಪೂನನ್ನು ಹಾಕ್ಕೊಂಡಿದ್ದೀವಿ. ಅದು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಒಂದ್ಸಲ ಮಿಕ್ಸಪ್ ಮಾಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಕ್ಕಿಯನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಬಳಸ್ಕೊಂಡಿದ್ದೀವಿ. ಬಿರಿಯಾನಿಗೆ ಆ್ಯಕ್ಚುಲಿ ಚೆನ್ನಾಗಿರೋ ಅಕ್ಕಿ ಅಂದರೆ ಬಾಸುಮತಿ ರೈಸ್. ಸೋನಾ ಮಸೂರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಯಾವ ಅಕ್ಕಿ ಕೂಡ ಬೇಕಾದರೂ ಬಳಸ್ಕೊಳ್ಬೋದು. ಸೋನಾ ಮಸೂರಿ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ. ಸೋನಾ ಮಸೂರಿಯಲ್ಲಿ ಕೂಡ ತುಂಬ ಟೇಸ್ಟಾಗಿ ಬಿರಿಯಾನಿ ಆಗುತ್ತೆ. ಉದ್ದುದ್ರಾಗಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಕಲರ್ ಬರೋಕ್ಕೆ ಕಾರಣ ಏನಂದರೆ ಎವರೆಸ್ಟ್ ಬಿರಿಯಾನಿ ಮಸಾಲ. ನಂತರ ಈ ಥರ ನೋಡ್ತಾ ಇದ್ದೀರಲ್ಲ ಕವರ್ ಮಾಡಬೇಕು. ದಮ್ ಬಿರಿಯಾನಿ ಅಂದರೆ ಒಂದು ಭಾರವಾದ ವಸ್ತುವನ್ನು ಇಟ್ಟು ಈ ಥರ ಕವರ್ ಮಾಡಿದ್ರೆ ಅದು ದಮ್ ಬಿರಿಯಾನಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಉದುರಾಗಿ ಬಂದಿದೆ ಅಂತ. ಇದು ಉದುರಾಗಿ ಬರೋಕ್ಕೆ ಒಂದೇ ಕಾರಣ, ಅದು ಮೊಸರು.
ಮೊಸರನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಬಿರಿಯಾನಿ ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ಅಕ್ಕಿ ಕೂಡ ಉದುರು ಉದುರಾಗಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಡೆಕೋರೇಷನ್ ಕೂಡ ನೀವು ಮಾಡ್ಕೊಳ್ಬೋದು. ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಡೆಕೋರೇಟ್ ಕೂಡ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ಈಗ ಸವಿಯಲು ಸಿದ್ಧವಾಗಿದೆ ಬಿಸಿ ಬಿಸಿ ದಮ್ ಬಿರಿಯಾನಿ.